ಸ್ಕ್ಯಾನ್ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಸ್ಕ್ಯಾನ್ ಸರಣಿಯಲ್ಲಿ ನಾವು ಮಾತಾಡಕ್ಕೆ ಬಂದಿರೋದು NSE ಬಗ್ಗೆನೇ. ಇದೇನು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆನೇ ಸ್ಕ್ಯಾಮಾ ಅಂತ ಅಂದರೆ ನೋಡಿ, ಅದಿನ್ನೂ ತೀರ್ಪು ಬಂದಿಲ್ಲ. ಸೆಪ್ಟೆಂಬರ್ 3ನೇ ತಾರೀಕು ಸುಪ್ರೀಂ ಕೋರ್ಟಿನ ಒಂದು ಜಡ್ಜ್ಮೆಂಟು ಅಥವಾ ಅದರ ಬಗ್ಗೆ ಒಂದು ಕಾಮೆಂಟ್ರಿ ಬರುವಂಥದ್ದು ಬಾಕಿ ಇದೆ. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಮಾತಾಡಕ್ಕೆ ಬಂದಿದ್ದೀವಿ ನಾವು ಅಂತಂದರೆ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅವ್ರದ್ದು IPO ಬರುತ್ತೆ ಅನ್ನೋದು ನಾವು ಸುಮಾರು ಒಂದು 10 ವರ್ಷದಿಂದ ಕೇಳ್ಕೊಂಡು ಬಂದಿದ್ದೀವಿ. ಇಲ್ಲಿವರೆಗೂ ಕೂಡ IPO ಬಂದಿಲ್ಲ. ಯಾಕೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ IPO ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇಡೀ ಪ್ರಪಂಚದಲ್ಲೇ ಡಿರೈವೇಟಿವ್ ಮಾರ್ಕೆಟ್ ಅಂದರೆ F&O ಟ್ರೇಡಿಂಗ್ನಲ್ಲಿ ಹೈಯೆಸ್ಟ್ ವಾಲ್ಯೂಮ್ ಬರ್ತಾ ಇರುವಂಥ ಕಂಟ್ರಿ, ಅದರಲ್ಲೂ ಎಕ್ಸ್ಚೇಂಜ್ ಅಂದರೆ ಅದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಜೊತೆಗೆ ಕಂಟ್ರಿನಲ್ಲೂ ಕೂಡ BSEಗಿಂತ ಇವರು NSE ಮುಂದಿದ್ದಾರೆ ಇನ್ ಟರ್ಮ್ಸ್ ಆಫ್ ವಾಲ್ಯೂಮು. ಇದೆಲ್ಲ ನೋಡ್ತಾ ಹೋಗೋದಾದರೆ ಇದರದ್ದೊಂದು IPO ಬಂತು ಅಂತಂದರೆ ಭಾರತೀಯ ಮಾರುಕಟ್ಟೆಯಲ್ಲಿ ಈ ಹಿಂದೆ ಬಂದಿರೋದಕ್ಕಿಂತ ಒಂದು ದೊಡ್ಡ IPO ಆಗುವಂಥ ಸಾಧ್ಯತೆ ಇದೆ. ಅಂತಂದರೆ LIC IPO ಬಂದಾಗ ಒಂದು 21,000 ಕೋಟಿ ರೈಸ್ ಮಾಡಿದ್ರು. ಪೇಟಿಎಮ್ ಇತ್ತೀಚೆಗೆ ಬಂದಾಗ ಒಂದು 18,000 ಕೋಟಿ ರೈಸ್ ಮಾಡಿದ್ರು. NSE IPO ತೊಗೊಂಬಂದರು ಅಂದರೆ ಸರಿಸುಮಾರು 28,000ದಿಂದ 30,000 ಕೋಟಿ ರೈಸ್ ಮಾಡ್ಬೋದು ಅಂತ ಒಂದು ಎಸ್ಟಿಮೇಷನ್ ಇದೆ. ಸೊ ಇಂಥ ಒಂದು ದೊಡ್ಡ IPO ಬರೋದು ಯಾಕೆ ತಡ ಆಗ್ತಾ ಇದೆ ಅನ್ನೋದನ್ನು ತಿಳಿಸ್ಕೊಡುವಂಥದ್ದು ಇವತ್ತಿನ ವಿಡಿಯೋ. ಇದ್ರ ಹಿಂದೆ ಇರೋ ಕಾರಣ ಏನು ಅಂತಂದರೆ, ಸೆಬಿ ಮತ್ತು NSE ಮಧ್ಯೆ ನಡೀತಾ ಇರುವಂಥ ಒಂದು ಜಟಾಪಟಿ. ಇದು ಯಾವಾಗ ಶುರುವಾಯಿತು ಅಂತಂದರೆ 2010ರಿಂದ ಆಚೆಗೆ ಒಂದು ಲೊಕೇಶನ್ ಫೆಸಿಲಿಟಿ ಅಂತ ಕೊಡ್ತೀವಿ ಅಂತ ಹೇಳಿದ್ರು. ಯಾರು? ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅವರು. ಲೊಕೇಶನ್ ಫೆಸಿಲಿಟಿ ಅಂದರೆ ಏನು? ಒಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಡೇಟಾ ಸೆಂಟರ್ ಇರುತ್ತೆ. ಆ ಡೇಟಾ ಸೆಂಟರಲ್ಲಿ ಈ ಬ್ರೋಕರ್ಗಳು ಯಾರ್ಯಾರು ಬೇಕು ಅಂತಂದರೆ ಅವರು ತಮ್ಮ ಸರ್ವರ್ಗಳನ್ನು ಆ ಒಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಡೇಟಾ ಸೆಂಟರಲ್ಲೇ ಇಟ್ಕೋಬೋದು. ಅದೇ ಪ್ರೆಮಿಸಸ್ಸಲ್ಲಿ ಆನ್ ಪ್ರೆಮಿಸಸ್ ಫೆಸಿಲಿಟಿ ಅಂತ ಕರಿತೀವಿ. ಇದೆಲ್ಲ ಸ್ವಲ್ಪ ಟೆಕ್ನಿಕಲ್ ಟರ್ಮ್ಸ್ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ. ಏನು ಅನುಕೂಲ ಆಗುತ್ತೆ ಇದರಿಂದ ಅಂತಂದರೆ, ನಿಮಗೆ ನೀವು ಯಾವುದೋ ಒಂದು ಜಾಗದಲ್ಲಿ ಇರ್ತೀರಾ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಸರ್ವರ್ ಇನ್ನೆಲ್ಲೋ ಜಾಗದ ಇರುತ್ತೆ. ಆ ಜಾಗದಿಂದ ಆ ಜಾಗಕ್ಕೆ ಡೇಟಾ ಟ್ರಾನ್ಸ್ಮಿಷನ್ ಆಗಬೇಕು, ಅದಕ್ಕೊಂದು ಸ್ವಲ್ಪ ಡಿಲೇ ಆಗುತ್ತೆ. ಅದೆಲ್ಲ ತಪ್ಪಿಸ್ಬೋದು. ಒಂದೇ ಡೇಟಾ ಸೆಂಟರಲ್ಲಿ ಇತ್ತು ಅಂತಂದರೆ ಎರಡರ ಮಧ್ಯೆ ಕಮ್ಯುನಿಕೇಷನ್ ತುಂಬ ಬೇಗ ಆಗುತ್ತೆ, ಆರ್ಡರ್ ಪ್ಲೇಸ್ಮೆಂಟ್ಗಳು ತುಂಬ ಬೇಗ ಆಗುತ್ತೆ. ಸೊ ಇದನ್ನು ಮಾಡೋಕ್ಕೆ ಅವರು ಒಂದು ಅಲಾಟ್ಮೆಂಟ್ನ ಕೊಡ್ತಾರೆ. ಅಂದರೆ ಇದು ಬೇಕು ಅಂತಂದ್ರೆ ಮಾತ್ರ ತೊಗೋಬೇಕು, ನೀವು ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು ಅಂತ ಒಂದು ತರ್ತಾರೆ 2010 ನಂತರ. ಸೊ ಅದೇನಾಗುತ್ತೆ ಅಂತಂದರೆ, ಆ ಪೇ ಮಾಡಿದ್ರೆ ಮಾತ್ರ ಕೊಡಬೇಕು ಅನ್ನೋದು ಆಗಿನ ಕಾಲದಲ್ಲಿ ಸುಮಾರು ಬ್ರೋಕರ್ಗಳಿರಲಿಲ್ಲ. ಯಾರು ತುಂಬ ಶಕ್ತಿಶಾಲಿಯಾಗಿದ್ದರು ಬ್ರೋಕರ್ಗಳು, ಅವ್ರು ಮಾತ್ರ ಅಫೋರ್ಡ್ ಮಾಡ್ಬೋದಾಗಿತ್ತು. ಅದರಲ್ಲಿ ಒಂದು ಸ್ಕ್ಯಾಮ್ ಆಗೋಗಿದೆ. ಆ ಒಂದು ಸಿಸ್ಟಮಲ್ಲಿ ಒಂದು ಫ್ಲಾ ನಡೆದಿದೆ ಅಂತ ಒಂದು ವಿಸಲ್ ಬ್ಲೋಯರ್ ಡಾಕ್ಯುಮೆಂಟು ಸೆಬಿ ಕೈಗೆ ಸಿಗುತ್ತೆ 2015ರಲ್ಲಿ. ಇದನ್ನ ಕರೆಕ್ಟಾಗಿ ಫಾಲೋ ಮಾಡಿಲ್ಲ. ಸೆಬಿ ಗೈಡ್ಲೈನ್ಸ್ನು ಇದಕ್ಕೆ ತೊಗೊಂಡಿಲ್ಲ, ಮಾರ್ಕೆಟಿಂದ ಫೀಡ್ಬ್ಯಾಕ್ನ ತೊಗೊಂಡಿಲ್ಲ, ಸೆಕ್ಯೂರಿಟಿ ಕಂಟ್ರೋಲ್ಸ್ದು ಏನಿದೆ ಆ ರೂಲ್ಸು ಆ ಆ್ಯಕ್ಟನ್ನು ಕೂಡ ಫಾಲೋ ಮಾಡಿಲ್ಲ ಅಂತ ಡಾಕ್ಯುಮೆಂಟ್ ಹೋಗುತ್ತೆ. ಸೆಬಿ ಇದನ್ನು ಸೀರಿಯಸ್ ಆಗಿ ತೊಗೊಳುತ್ತೆ. ಯಾಕೆ ಈ ಥರ ಆಗ್ತಾ ಇದೆ ಅಂತ ಇದನ್ನು ಸೀರಿಯಸ್ ಆಗಿ ತೊಗೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಮಾಡಿದಾಗ ಕೆಲವೊಂದು ಈ ರೀತಿ ಆಗಿದೆ ಅಂತ ಅವರಿಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಹಾಗಾದರೆ ಅವಾಗ ನೋಡಿ, ಆ್ಯಕ್ಚುಲಿ ಅಫಿಷಿಯಲ್ ಸೋರ್ಸ್ ಅಂತ ಇಲ್ಲ, ಬಟ್ ಅವರು ಒಂದು ನಿರ್ಧಾರ ಮಾಡಿದಾಗ ಏನಾಗಿದೆ ಅಂತಂದರೆ, ಒಂದು ಲೊಕೇಶನ್ ಫೆಸಿಲಿಟಿನಲ್ಲಿ ಒಂದು ಗೋಲ್ಮಾಲ್ ನಡೆದಿದೆ. ಅದೇ ರೀತಿಯಾಗಿ ಹೈ ಫ್ರೀಕ್ವೆನ್ಸಿ ಅಥವಾ ಆಲ್ಗೋರಿದಮ್ ಟ್ರೇಡಿಂಗಲ್ಲಿ ಸ್ವಲ್ಪ ಆಚೆ ಆಗಿದೆ. ಏನು ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ಅಂದರೆ ಏನು? ಸೆಕೆಂಡ್ಗಳಲ್ಲಿ ನೀವು ದೊಡ್ಡ ಚಂಕ್ ಆಫ್ ಆರ್ಡರ್ಗಳನ್ನು ಪ್ಲೇಸ್ ಮಾಡ್ತಾ ಹೋಗ್ಬೋದು. ಅದನ್ನು ಕೂಡ ಒಂದು ಪ್ರಿಫರೆನ್ಷಿಯಲ್ ಅಲಾಟ್ಮೆಂಟಲ್ಲಿ ಎಲ್ಲರಿಗೂ ಈಕ್ವಲ್ ಅಲಾಟ್ಮೆಂಟ್ ಕೊಡದಲ್ಲೇ ಇವರು ನಡೆಸಿದ್ದಾರೆ ಅಂತ. ಸೊ ಇದರಿಂದ ಯಾರ್ಯಾರಿಗೆ ಅನುಕೂಲ ಆಗಿದೆ ಅಂತ ಅವ್ರು ನೋಡ್ತಾ ಹೋಗೋದಾದರೆ, ನೀವು ಒಂದಿಷ್ಟು ಕಂಪ್ನಿಗಳ ಬಗ್ಗೆ ಹೇಳ್ತಾರೆ. ಇದು ನೋಡಿ, ತುಂಬ ಹಿಸ್ಟ್ರಿ ಇದೆ ಇದರಲ್ಲಿ, ಪಾಲಿಟಿಕ್ಸ್ ಬರುತ್ತೆ, ಅದೆಲ್ಲ ಬರುತ್ತೆ. ಬಟ್ ನೀವು ನೋಡ್ತಾ ಹೋಗೋದ್ರೆ ಮುಖ್ಯವಾಗಿ ಅಲಿಗೇಷನ್ ಬಂದಿದ್ದು ಆ ಕಾಲದಲ್ಲಿ OPG ಸೆಕ್ಯೂರಿಟೀಸ್ ಅನ್ನೋ ಒಂದು ಬ್ರೋಕರಿಗೆ ಇದು ಒಂದು ಸಿಕ್ಕಿದೆ ಅಂತ. ಮತ್ತೆ CBI ಇನ್ವೆಸ್ಟಿಗೇಷನ್ ಕೂಡ ಆಗುತ್ತೆ. ಅದರಲ್ಲೂ ಅವರು ಡೇಟಾ ನೋಡಿದಾಗ ಯಾರು ಅರ್ಲಿ ಆಕ್ಸೆಸ್ ತಗೊತಾ ಇದ್ರು ಈ ಒಂದು ಸರ್ವರ್ಗೆ ಅಂತ ನೋಡ್ತಾ ಹೋಗೋದಾದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅದು OPG ಸೆಕ್ಯೂರಿಟೀಸ್ನೇ ಆಯಿತು. ಮತ್ತು ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ಅಲ್ಲೂ ನೋಡೋದಾದ್ರೆ ಯಾವ ರೀತಿ ಆಗಿದೆ ಅಂತಂದರೆ, ಈ ಏನೊಂದು ಟೆಕ್ನಾಲಜಿ ಫಾಲೋ ಮಾಡ್ತಾ ಇದ್ರು, ಒಂದು TCP/IP ಪ್ರೋಟೋಕಾಲ್ ಥರ. ಅದು ಅಂದರೆ ಈಗ ನೀವು ರೇಡಿಯೋ ಏನೋ ಒಂದು ಫ್ರೀಕ್ವೆನ್ಸಿ ನೀವು ನಿಮ್ಮ ಒಂದು ಡಿವೈಸ್ ಇರುತ್ತೆ, ಅದರಿಂದ ಕೇಳ್ತಾ ಇದ್ದೀರಾ ಅಂದರೆ ಯಾರ್ಯಾರು ಆನ್ ಮಾಡ್ಕೊಂಡಿರೋ ಅವ್ರಿಗೆಲ್ಲರಿಗೂ ಫ್ರೀಕ್ವೆನ್ಸಿ ಈಕ್ವಲ್ ಆಗಿ ಸಿಗ್ತಾ ಹೋಗುತ್ತೆ, ಒಂದು ಬ್ರಾಡ್ಕಾಸ್ಟ್ ಆಗ್ತಾ ಹೋಗುತ್ತೆ. ಬಟ್ ಇವ್ರು ಏನು ಡೇಟಾ ಸೆಂಡ್ ಮಾಡ್ತಾ ಇದ್ರು, ಅದು 1 by 1 ಸೀಕ್ವೆನ್ಸಲ್ಲಿ ಹೋಗ್ತಾ ಇತ್ತು. ಯಾರು ಲೋಡ್ ಕಮ್ಮಿ ಇಟ್ಕೊಂಡು ಫಸ್ಟ್ ಸರ್ವರ್ಗೆ ಆಕ್ಸೆಸ್ ತೊಗೊಂಡಿದ್ರು ಅವರಿಗೆ ಬೇಗ ಡೇಟಾ ಸಿಗ್ತಾ ಇತ್ತು, ಮಿಕ್ದವರಿಗೆ ಅದು ಸಿಗ್ತಾ ಇರಲಿಲ್ಲ ಅಂತ ಒಂದು ದೊಡ್ಡ ಒಂದು ಅಲಿಗೇಷನ್ ಬಂದ್ಬಿಡ್ತು. ಅದು OPG ಸೆಕ್ಯೂರಿಟೀಸ್ ಆಗಿದೆ ಅಂತ. ಅದರಲ್ಲದೆ ಸುಮಾರು ಹೆಸರುಗಳನ್ನು ಕೂಡ ಕೇಳಿಬಂತು. ಯಾರ್ಯಾರು ಈ ಥರ ರಿಪೋರ್ಟೆಡ್ಲಿ ಬೇರೆಯವ್ರಿಗಿಂತ ಬೇಗ ಲಾಗಿನ್ ಆಗಿದ್ದಾರೆ ಅಂದರೆ ಆಲ್ಫಾ ಗ್ರೆಪ್ಪು, SMC ಗ್ಲೋಬಲು, ಬರ್ಕ್ಲೇ ಸೆಕ್ಯೂರಿಟಿ, ಕ್ರೆಡೆಂಟು, ಪೇಸು, ರೆಲಿಗೇರ್ ಸೆಕ್ಯೂರಿಟಿ, NYC, ಮೋತಿಲಾಲ್ ಆಸ್ವಾಲ್, ಕೋಟಕ್ ಸೆಕ್ಯೂರಿಟಿ, DISHA, ಕ್ರಿಮ್ಸನ್ನು, ಆಡ್ವೆಂಟು, ಮನುಷ್ಕ್ ಸ್ಟಾಕ್ ಟ್ರೇಡರು, JM ಗ್ಲೋಬಲು, AB ಫೈನಾನ್ಷಿಯಲ್, ಇಂಡಸ್ ಬ್ರೋಕಿಂಗ್, ಕ್ವಾಂಟ್ ಬ್ರೋಕಿಂಗ್, ಇದಿಷ್ಟು ಬಗ್ಗೆ ಬಂತು. ಆದರೆ ಮುಖ್ಯವಾಗಿ ನೋಡ್ತಾ ಹೋದಾಗ, ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ OPG ಸೆಕ್ಯೂರಿಟೀಸು ಇದರಲ್ಲಿ ಜಾಸ್ತಿ ಸಲ, ಮತ್ತು GKN ಸೆಕ್ಯೂರಿಟೀಸ್ ಆ್ಯಂಡ್ ವೇ ಟು ವೆಲ್ತ್ ಅದರ ಅಸೋಸಿಯೇಟ್ ಫರ್ಮೇ ಅಂತ ಎಲ್ಲದೂ ಕೂಡ ಅವರೇ ಜಾಸ್ತಿ ಸಲ ಅರ್ಲಿ ಆಕ್ಸೆಸ್ ತೊಗೊಂಡಿರೋದು ಬಂದಿದೆ ಅಂತ ಹೊರಗಡೆ ಬಂದ್ಬಿಡ್ತು. ಇದರಿಂದ ಏನಾಯಿತು, ಸೆಬಿ ಕೆಂಡಾಮೆಂಡಲ್ ಆಯಿತು. ನೋಡಿ, ಒಂದು ಡಿಸ್ಗಾರ್ಜ್ಮೆಂಟ್ ಆರ್ಡರ್ನ ಹಾಕ್ಬಿಡ್ತು.
ಬಂತು. ಅಂದರೆ ಅರ್ಥ ಏನು ಅಂತಂದರೆ ನೀವೇನೋ ಒಂದು ಫಾಲೋ ಮಾಡಬೇಕಾಗಿತ್ತು, ಫಾಲೋ ಮಾಡಿಲ್ಲ, ಈಗ ವಾಪಸ್ ಕೊಡಿ ನಮಗೆ ಅಂತ ಹೇಳ್ಬಿಟ್ಟು 1,000 ಕೋಟಿ ಫೈನು ಜೊತೆಗೆ 600 ಕೋಟಿ ಪ್ಲಸ್ ಇಂಟ್ರೆಸ್ಟ್ ಯಾವಾಗಿಂದ ಇದು ನಡೆದಿದೆಯೋ ಸ್ಕ್ಯಾಮ್ ಅವಾಗಿಂದ ಬರಲಿ ಅಂತ 2019ರಲ್ಲಿ ಅಪ್ಲೈ ಮಾಡಿ ಇವರೇನು ಒಂದು IPOಗೆ ಅಂತ ಅವಾಗಿಂದ ಮಾಡ್ಕೊಂಡು ಬರ್ತಿದ್ರು. 2016ರಲ್ಲೂ IPO ಪೇಪರ್ ಕೊಟ್ಟಿರ್ತಾರೆ, ಅದನ್ನೆಲ್ಲ ವಾಪಸ್ ಕೊಟ್ಬಿಡ್ತಾರೆ. IPO ಡಾಕ್ಯುಮೆಂಟ್ನ ಮೊದಲು ಇದನ್ನು ಫಸ್ಟ್ ಕ್ಲಿಯರ್ ಮಾಡಿ, ಇದನ್ನು ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ವಾಪಸ್ ಕೊಟ್ಬಿಡ್ತಾರೆ. ಸರಿ, ಆವಾಗ ಮೋಸ್ಟ್ಲಿ ಆ ಆರ್ಡರಿಂದ ಬಂದಿದೆ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಆಫ್ ಬೋರ್ಡಿಂದ ಬಂದಿದೆ ಅಂತ ಅನ್ನೋ ಕಾರಣಕ್ಕಾಗಿ NSE ಕೂಡ ಪೇ ಮಾಡಿರುತ್ತೆ. 1,000 ಕೋಟಿನೂ ಪೇ ಮಾಡಿದೆ, 600 ಕೋಟಿನೂ ಕೂಡ ಪೇ ಮಾಡಿರ್ತಾರೆ. ಆದರೆ ಅವರು ಅದನ್ನ ಚಾಲೆಂಜ್ ಮಾಡೋಕ್ಕೆ ಇವ್ರದ್ದೊಂದು ಟ್ರಿಬ್ಯುನಲ್ ಇದೆ, ಅದನ್ನ SAT ಅಂತ ಕರೀತಾರೆ. SAT ಅಂತಂದರೆ ಇವ್ರದ್ರಲ್ಲಿ ಈ ಒಂದು ಸೆಕ್ಯೂರಿಟಿ ರಿಲೇಟೆಡ್ ಆಗಿ ಏನಾದರೂ ಒಂದು ಆಚೆ ಈಚೆ ಆಯಿತು ಅಂತಂದರೆ ಅದಕ್ಕೆ ಒಂದು ಫಾರ್ಮ್ ಆಗಿರುವಂಥ ಟ್ರಿಬ್ಯುನಲ್, ಅದರದ್ದೊಂದು ಫುಲ್ ಫಾರ್ಮ್ ಕೂಡ ಇದೆ. SAT ಅನ್ನೋ ಒಂದು ಟ್ರಿಬ್ಯುನಲ್ದು ಫುಲ್ ಫಾರ್ಮ್ ಇದೆ. ಸೆಕ್ಯೂರಿಟಿ ಇಲ್ಲಿ ನೋಡಿ, ಸೆಕ್ಯೂರಿಟೀಸ್ ಆಪಲೇಟ್ ಟ್ರಿಬ್ಯುನಲ್ ಅಂತ ಇದೆ SAT. ಅದ್ರ ಮುಂದೆ ಹೋಗ್ಬಿಟ್ಟು ಚಾಲೆಂಜ್ ಮಾಡ್ತಾರೆ ಇವರು, ಯಾರು, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅವರು, ಈ ಥರ ಆಗಿದೆ ಅಂತ. ಸೊ SAT ಏನು ಹೇಳುತ್ತೆ ಅಂತಂದರೆ ಎಲ್ಲದನ್ನು ತನಿಖೆ ಮಾಡಿಬಿಟ್ಟು ನೋಡಿದ್ಮೇಲೆ ಇದರಿಂದ ಏನೋ ಒಂದು ಎಕ್ಸ್ಟ್ರಾ ಗೈನ್ ಆಗಿದೆ ಅಂತ ಅನ್ನೋದು ಕಂಡು ಬರ್ತಾ ಇಲ್ಲ ಮೇಲ್ನೋಟಕ್ಕೆ ನೋಡೋದಾದರೆ. ಹಾಗಾಗಿ ಇದೇನು ನೀವು ಒಂದು 625 ಕೋಟಿ ಇದೆಲ್ಲ ಮತ್ತು 1,000 ಕೋಟಿ ಪೆನಾಲ್ಟಿ ಅಂತ ಹೇಳಿದ್ರಲ್ಲ, ಇದನ್ನು ನಮಗೇನು ಇದು ಸರಿ ಅಂತ ಕಾಣಿಸ್ತಾ ಇಲ್ಲ ಅಂತ ಒಂದು ತೀರ್ಪನ್ನ ಕೊಟ್ಬಿಡುತ್ತೆ ಟ್ರಿಬ್ಯುನಲ್ಲು. ಸೊ ಈ ಥರ ತೀರ್ಪು ಬಂದ ಮೇಲೆ ಏನಾಗುತ್ತೆ ಅಂತಂದರೆ ಇದನ್ನು ಚಾಲೆಂಜ್ ಮಾಡಿ ಸೆಬಿ ಏನು ಮಾಡುತ್ತೆ, ಈಗ ಸುಪ್ರೀಂ ಕೋರ್ಟ್ ಮೆಟ್ಲನ್ನ ಏರುತ್ತೆ. ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ, ನೋಡಿ ಈ ಥರ ಹೇಳ್ಬಿಟ್ಟಿದ್ದಾರೆ, ಅದು ಹೆಂಗೆ ಆ ಥರ ಆಗೋದಿಲ್ಲ ಅಂತ. ಆ ಟ್ರಿಬ್ಯುನಲ್ ಏನು ಜಡ್ಜ್ಮೆಂಟ್ ಬಂದಿತ್ತು ಅದನ್ನು ಕ್ವಶನ್ ಮಾಡಿ ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ. ಸುಪ್ರೀಂ ಕೋರ್ಟಲ್ಲಿ 1-2 ಸಲ ವಾದ ವಿವಾದ ಆಗಿದೆ. ಲಾಸ್ಟ್ ಜಡ್ಜ್ಮೆಂಟ್ ಅಥವಾ ಒಂದು ಕಾಮೆಂಟರಿ ಅಂತ ಬಂದಿದ್ದು ಅಂದರೆ ಲಾಸ್ಟ್ ನವೆಂಬರ್ 2023ರಲ್ಲಿ ಸುಪ್ರೀಂ ಕೋರ್ಟಿಂದ ಒಂದು ಆದೇಶ ಹೊರಗಡೆ ಬರುತ್ತೆ. ಅದರ ಪ್ರಕಾರ ಏನು ಹೇಳ್ತಾರೆ ಅಂದರೆ, ನಾವು ಸಂಪೂರ್ಣವಾಗಿ SAT ಹೇಳಿರೋದನ್ನು ಒಪ್ಕೊಳಕ್ಕೆ ಅಥವಾ ಅದನ್ನು ಸ್ಟೇ ತರಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಸೊ ಅವ್ರು ಏನು ಮಾಡ್ಬೋದು ಅಂತಂದರೆ 1,000 ಕೋಟಿ ಪೆನಾಲ್ಟಿ ಏನಿದೆಯಲ್ಲ ಅದು ಈಗಲೂ ಕಟ್ಟಬೇಕಾಗುತ್ತೆ ಅವರು, ಅದು ವ್ಯಾಲಿಡ್ ಆಗೇ ಇದೆ. ಬಟ್ 600 ಕೋಟಿ ಅದ್ರ ಮೇಲೆ ಪ್ಲಸ್ ಇಂಟ್ರೆಸ್ಟ್ ಅಂತ ಏನು ಹಾಕಿದ್ರಲ್ಲ ಅದರಲ್ಲಿ ಒಂದು 300 ಕೋಟಿನ ಈಗ ರೀಫಂಡ್ ಮಾಡಬೇಕು ಸೆಬಿ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟು ಆದೇಶ ಕೊಡುತ್ತೆ. ಅಂದರೆ ಒಂದು ಪಾರ್ಷಿಯಲಿ ರಿಲೀಫ್ ಥರ ಕೊಡುತ್ತೆ. ಅಂದರೆ ಯಾಕೆ ಆಪಾದನೆ ಬಂದಿದೆ ಅಂತ ಇದಕ್ಕೆ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಅಂದರೆ ಫಾಲೋ ಮಾಡಬೇಕಾಗಿತ್ತು, ಮಾರ್ಕೆಟ್ ಫೀಡ್ಬ್ಯಾಕ್ ತಗೋಬೇಕಾಗಿತ್ತು, ಮತ್ತು ಪಬ್ಲಿಕಲ್ಲಿ ಡೇಟಾ ಈ ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ಅಂತ ಕೊಡ್ತಿದ್ರಲ್ಲ, ಯಾರಿಗೆ ಕೊಡ್ತಿದ್ದಾರೆ ಏನು ಕತೆ ಅನ್ನೋದು ಪಬ್ಲಿಕಲ್ಲಿ ಅವೈಲಬಲ್ ಆಗಿಲ್ಲ ಆ ರೆಕಾರ್ಡ್ಸು. ಮತ್ತು ಈ ಥರ 1 by 1 ಸೀಕ್ವೆನ್ಷಿಯಲ್ ಆಗಿ ಹೋಗಿದೆ, ಎಲ್ಲರಿಗೂ ಒಂಥರ ಬ್ರಾಡ್ಕಾಸ್ಟ್ ಥರ ಆಗಿಲ್ಲ. ಇದ್ರ ಬಗ್ಗೆ 1,000 ಕೋಟಿ ಪೆನಾಲ್ಟಿ ಹಾಕಿದ್ರೆ ಸರಿ ಇದೆ ಅಂತ ಹೇಳ್ಬಿಟ್ರು. ಸೊ ಇದಾದ್ಮೇಲೂ ಕೂಡ ಏನು ಮಾಡುತ್ತೆ, ಕೋಲೊಕೇಶನ್ ಫೆಸಿಲಿಟಿನ ಎಲ್ಲರಿಗೂ ಅವರು ಆಕ್ಸೆಸ್ ಕೊಡೋಕೆ ಹೋಗ್ತಾರೆ. NSE ಅವರು ಕೊಟ್ಟರು ಕೂಡ ಅದನ್ನು ಉಪಯೋಗಿಸ್ಕೊಳ್ಳೋಂಥ ಟ್ರೇಡಿಂಗ್ ಸಿಸ್ಟಮು ಎಲ್ಲರ ಹತ್ರ ಇರೋದಿಲ್ಲ ಅವಾಗ. ಹಾಗಾಗಿ ಯಾರ ಹತ್ರ ಇರುತ್ತೋ ಅವ್ರಿಗೆ ಮಾತ್ರ ಸಿಗುತ್ತೆ. ಸಿಕ್ಕಿದ್ರು ನಾನು ಆಗಲೇ ಹೇಳ್ದಂಗೆ ಸೀಕ್ವೆನ್ಷಿಯಲ್ ಆಗಿ ಸಿಗ್ತಾ ಹೋಗಿದೆ ಅವರಿಗೆಲ್ಲ. ಸೊ ಅವರಿಗೆಲ್ಲ ನಿಮಗೆ ಅಂತೂ ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ, ಕಾಮನ್ ಟರ್ಮ್ಸಲ್ಲಿ ಹೇಳಿ ಅಂತಂದರೆ ಮಿಲಿ ಸೆಕೆಂಡ್ಸ್ ಡಿಫ್ರೆನ್ಸ್ ಇರುತ್ತೆ ನಮಗೆ ಕಾಣೋ ಟಿಕ್ಕಿಗೂ ಅವ್ರಿಗೆ ಕಾಣೋ ಟಿಕ್ಕಿಗೂ. ಆದರೆ ಆ ಮಿಲಿ ಸೆಕೆಂಡ್ಸಲ್ಲೇ ಎಷ್ಟೊಂದು ಆರ್ಡರ್ಗಳು ಅವ್ರು ಆಲ್ರೆಡಿ ನಿಮಗೆ ಟ್ರೇಡಿಂಗ್ ಆಪರ್ಚುನಿಟಿ ಇದೆ ಅಂತ ಅನ್ಸೋಷ್ಟೊತ್ತಿಗೆ ಅವ್ರು ಅದನ್ನು ಎಕ್ಸಿಟೇ ಆಗೋಗ್ಬಿಟ್ಟಿರೋದು ಟ್ರೇಡಿಂಗಲ್ಲಿ. ಇವರೆಲ್ಲ ತುಂಬ ಸ್ಕ್ಯಾಲ್ಪಿಂಗ್ ಮಾಡ್ತಾ ಹೈ ಕ್ವಾಂಟಿಟಿನಲ್ಲಿ ಮಾಡ್ತಾ ಇರ್ತಾರೆ, ಅಷ್ಟು ಸಿಕ್ಕಿದ್ರು ಸಾಕು ಅಲ್ಲಿ ಒಂದು ಆಚೆ ಈಚೆ ಆಗೋಕ್ಕೆ. ಸೊ ಈ ರೀತಿಯಾದಂಥ ಒಂದು ತೀರ್ಪು ಬಂದಿತ್ತು. ಈಗ ಸೆಪ್ಟೆಂಬರ್ 3ನೇ ತಾರೀಕು ಇದ್ರ ಬಗ್ಗೆ ಮುಂದಿನ ಆದೇಶ ಬರೆದಿದೆ. ಅಂದರೆ ಅದ್ರ ಮೇಲ್ಮನವಿ ಸಲ್ಲಿಸಿದ್ರು ಸೆಬಿ ಅವರು ಸುಪ್ರೀಂ ಕೋರ್ಟಿಗೆ. ಆ ರೀತಿ ಹಳೆ ಜಡ್ಜ್ಮೆಂಟ್ ಬಂದಿತ್ತು, ಒಂದು ಪಾರ್ಷಿಯಲ್ ರಿಲೀಫ್ ಸಿಕ್ಕಿತ್ತು ಜನವರಿನಲ್ಲಿ. ಅದರ ಅಂತಿಮ ತೀರ್ಪು ಏನಾಗುತ್ತೆ ಎಂತ ಕತೆ ಅನ್ನೋದು ಈಗ ಸೆಪ್ಟೆಂಬರ್ 3ಕ್ಕೆ ಬರುತ್ತೆ. ಇದೆಲ್ಲ ಆಗ್ತಾ ಇರೋದ್ರ ಮಧ್ಯೆ ಏನು ಮಾಡಿದ್ದಾರೆ, ಈಗ ಮತ್ತೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನವರು ಸೆಬಿ ಮುಂದೆ ಒಂದು ಮನವಿನ ಇಟ್ಟಿದ್ದಾರೆ. ಒಂದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಡಿ, ನಮ್ಮ IPOಗಳನ್ನು ಮುಂದುವರ್ಸ್ಕೊಳಕ್ಕೆ ಒಂದು ಅಪೀಲ್ನ ಮಾಡಿದ್ದಾರೆ. ಈ ಹೆಂಗಿದ್ರು ಈ ವಾರ ಮತ್ತೆ ಸುಪ್ರೀಂ ಕೋರ್ಟ್ ಹಿಯರಿಂಗ್ ಇದೆ ಅಂತ ಗೊತ್ತಿರೋದ ಕಾರಣದಿಂದಾಗಿ. ಸೊ ಮೊನ್ನೆ 2 ದಿನದ ಹಿಂದೆ ಅವರು ಸೆಬಿ ಮುಂದೆ ಆ ಪತ್ರನ ಇಟ್ಟಿದ್ದಾರೆ. ಅದಕ್ಕೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಡುತ್ತಾ, ಸುಪ್ರೀಂ ಕೋರ್ಟ್ ತೀರ್ಪು NSE ಕಡೆಗೆ ಬರುತ್ತಾ, ಈ ಅಲಿಗೇಷನಿಂದ ಹೊರಗಡೆ ಬರಬೇಕು. ನೋಡಿ, ಈ ಅಲಿಗೇಷನಿಂದ ಹೊರಗಡೆ ಬಂದರೆ ಮಾತ್ರ NSEಯ IPO ಹಾದಿ ಸುಲಭ ಆಗ್ತಾ ಹೋಗುತ್ತೆ. ಇದು ಈ ಜಟಾಪಟಿ ಇನ್ನೂ ಮುಂದುವರ್ಕೊಂಡು ಹೋಯಿತು ಅಂತಂದರೆ NSE IPO ಬರೋದು ಇನ್ನೂ ಕೂಡ ಡಿಲೇ ಆಗ್ತಾನೆ ಹೋಗುತ್ತೆ. ಬಟ್ ಅಫ್ಕೋರ್ಸ್ ಗ್ರೇ ಮಾರ್ಕೆಟಲ್ಲಿ ಅಂದರೆ ಅನ್ಲಿಸ್ಟೆಡ್ ಆಗಿ NSE ಈಗಲೂ ಕೂಡ ಅವೈಲೇಬಲ್ ಇದೆ. ಅದು ನೋಡಿ, ಅನ್ಲಿಸ್ಟೆಡಲ್ಲಿ ನಾವು ಬೈ ಮಾಡಬೇಕು, ಸೆಲ್ ಮಾಡಬೇಕು ಅಂದರೆ ಸಪ್ರೇಟಾಗಿ ರೆಗ್ಯುಲೇಟರಿಂದ ಅಪ್ರೂವಲ್ ತೊಗೋಬೇಕು. ಮತ್ತು ಅದೊಂದು ಹೇಳ್ತಾ ಇದ್ದೀನಿ, ಇದೇನು ಮಾಡೋಕ್ಕೆ ನಾವು ಹೋಗಿ ಬೈ ಮಾಡೋಕ್ಕಾಗಲ್ಲ. ಬಟ್ ಯಾರ್ಯಾರು ಇದರಲ್ಲಿ ಆಲ್ರೆಡಿ ಇದ್ದಾರೆ ಅನ್ಲಿಸ್ಟೆಡ್, ನೋಡಿ ಎಲ್ಲ ಕಂಪ್ನಿನೂ ಪಬ್ಲಿಕಲ್ಲಿ ಲಿಸ್ಟೆಡ್ ಆಯಿತು ಅಂತಂದರೆ ಅವಾಗ ಎಲ್ಲರೂ ಕೂಡ ಆಕ್ಸೆಸ್ ಮಾಡ್ತಾ ಹೋಗ್ಬೋದು. ಬಟ್ ಪಬ್ಲಿಕ್ ಬರೋಕ್ಕಿಂತ ಮುಂಚೆ ಅದರದ್ದು ಏನು ಪ್ರಮೋಟರ್ಸ್ ಇರ್ತಾರೆ ಅಥವಾ ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ, ಎಂಪ್ಲಾಯೀಸ್ ಇರ್ತಾರೆ, ಅವರಿಗೆ ಅದರದ್ದು ಆಕ್ಸೆಸ್ ಇರುತ್ತೆ. ಸುಮಾರು ಕಂಪ್ನಿನಲ್ಲಿ ಇದೇ ರೀತಿ ಆಗ್ತಾ ಹೋಗುತ್ತೆ. NSE ಕೂಡ ಅದೇ ರೀತಿಯಾಗಿದೆ. ಸರಿ ಸುಮಾರು 6,200 ರೂಪಾಯಿನಲ್ಲಿ ಟ್ರೇಡ್ ಆಗ್ತಾ ಇದೆ ಇವಾಗ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು. ಇದು ಲಿಸ್ಟ್ ಆಗಿಲ್ಲ, ಅನ್ಲಿಸ್ಟೆಡ್ ಆಗಿ ನಾನು ಹೇಳ್ತಾ ಇರೋದು, ಅಂದರೆ ಪ್ರೈವೇಟ್ ಈಕ್ವಿಟಿ ಆಗಿ. ಸೊ ಇದು ಈ ವರ್ಷ ಕ್ವಾರ್ಟರ್ ರಿಸಲ್ಟ್ಸ್ ಚೆನ್ನಾಗಿ ಬಂದಿತ್ತು, ಆನ್ಯುವಲ್ ರಿಸಲ್ಟ್ಸ್ ಕೂಡ ಚೆನ್ನಾಗಿ ಬಂದಿದೆ. BSE ಯಾವ ಥರ ರಿಸಲ್ಟ್ಸ್ ಬರ್ತಾ ಇದೆಯೋ ಅದೇ ಥರ ಬರ್ತಾ ಇದೆ. ಬಟ್ BSEಗೆ ಕಂಪೇರ್ ಮಾಡೋದಾದರೆ ಇವ್ರು ಮಾಡ್ತಾ ಇರೋ ಬಿಸ್ನೆಸ್ಸಿಗೆ ಇವ್ರು ಇನ್ನೂ ಸ್ವಲ್ಪ ಚೀಪ್ ವ್ಯಾಲ್ಯೂಷನಲ್ಲಿ ಇದೆ. PE ವ್ಯಾಲ್ಯೂಷನ್ ನೋಡೋದಾದರೆ BSEಗಿಂತ ಚೀಪಾಗಿ ನಡೀತಾ ಇದೆ ಅನ್ಲಿಸ್ಟೆಡ್ ಆಗಿದ್ದಾಗ. ಲಿಸ್ಟೆಡ್ ಆದಾಗ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಜೊತೆಗೆ ಈಗ ಆಲ್ರೆಡಿ ಯಾರ್ಯಾರು ಗ್ರೂಪ್ ಅವರು ಇದ್ದಾರೆ ಅಂತಂದರೆ ಇದರಲ್ಲಿ ನೋಡಿ, LICದೊಂದು ಸ್ಟೇಕ್ ಇದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿದೆ,
ಮಾರ್ಗನ್ ಸ್ಟ್ಯಾನ್ಲಿ ಇದೆ, ಈ ಥರ ದೊಡ್ಡ ದೊಡ್ಡ ಹೆಸರುಗಳು ಇವರಲ್ಲಿ ಆಲ್ರೆಡಿ ಇವಾಗ ಒಂದು ಪಾಲನ್ನು ಹೊಂದಿದ್ದಾರೆ. ಸೊ IPO ಅಂತ ಬಂತು ಅಂತಂದರೆ ಅವರು ತಮ್ಮ ಪಾಲುಗಳನ್ನು ಒಂದಿಷ್ಟು ಹೊರಗಡೆ ಹಾಕ್ಬೋದು. ಅಂದರೆ ಈಗ ಅವ್ರದ್ದೇನು ಸ್ಟೇಕ್ ಇರುತ್ತಲ್ಲ ಅದನ್ನು ಕೂಡ IPOನಲ್ಲಿ ಬಿಟ್ಬಿಡ್ತಾರೆ ಕೆಲವರು, ಆ ಥರ ಒಂದು ಸಾಧ್ಯತೆ ಇದೆ. ಹಾಗಾಗಿ NSE IPO ಆಯಿತು ಅಂತಂದರೆ ತುಂಬ ಅಟ್ರಾಕ್ಷನ್ ಇರುತ್ತೆ, ತುಂಬ ದೊಡ್ಡ IPO ಆಗಿರುತ್ತೆ. ಆದರೆ ಅದೆಲ್ಲ ಆಗೋಕ್ಕೆ ಯಾಕೆ ತಡೆ ಆಗ್ತಾ ಇದೆ ಮತ್ತು ಏನೇನು ನಡೀತಾ ಇದೆ ಅನ್ನೋದು ಗೊತ್ತಿರಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ಇದರಲ್ಲಿ ಸ್ಕ್ಯಾಮ್ ಅಂತ ನಾವು ಹೇಳೋಕ್ಕೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅನ್ನೋದನ್ನು ನಾವು ನೋಡಬೇಕು. ಬಟ್ ಏನೇನು ನಡೆದಿದೆ ಅನ್ನೋದು ತಿಳಿಸ್ಕೊಡುವಂಥ ಪ್ರಯತ್ನ ಈ ವಿಡಿಯೋ ಆಗಿತ್ತು. ಮತ್ತೊಂದು ಸ್ಕ್ಯಾಮ್ ಸರಣಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಎಲ್ರಿಗೂ ನಮಸ್ಕಾರ.